ನಾನು ನಿಮ್ಗೆ ಫೋನ್ ಮಾಡ್ತೇನೆ, ಫ್ರೀ ಮಾಡ್ಕೊಂಡು ನೀವು ಅದು ಫೋನ್ ಮಾಡಿಬಿಡ್ರೆ. ಸರಿ ಸರಿ ಹಾಂ ಆಯಿತು, ಹುಷಾರಿಂದ ಹೋಗಿ ಬಂದ್ರೆ. ಹಾಂ ಸರಿ, ಬಾಯ್. ಟಾಟಾ. ಬಾಯ್. ಮಾಲ ಯಾರೋ ಕರ್ಕೊಂಬಂದು ಬಿಡ್ತಾರಂತಿ, ಇವಾಗ ಒಬ್ಬಕ್ಕನೇ ಬಂದಿಲ್ಲ. ಇಲ್ಲ, ಬಂದಿದ್ರು ಶಿಗ್ಗಾವ್ದಾಗ ಏನೋ ಕೆಲಸ ಇತ್ತಂತ ಬಿಟ್ಟವ್ರು ಹೋಗ್ಬಿಟ್ರು. ಹೌದಾ? ಹಾಂ. ಮುರಳಿ ಅಣ್ಣ ಆರಾಮಿದ್ದೀರಿ? ಹಾಂ ಆರಾಮಿದ್ದೀನಮ್ಮ. ಸಂತು ಹಾಂ ಹೋಗೋಣ. ಹಾಂ ಸರಿ. ಓ ಸಂತು, ಹಾಂ ಮುರಳಿ ಬೈ. ಬೈಬಲ್ ಫೋನ್ ಮಾಡಿದ್ರಪ್ಪ, ನಾಳೆ ನೋಡಕ್ಕೆ ಬರ್ತಾರಂತ ನೋಡು. ಹೌದಾ? ಒಳ್ಳೇದಾಯ್ತು. ಬರ್ರಿ ಬಿಡಲ್ಲ, ಚಾ ಮಾಡ್ಸೋಣ, ಉಪ್ಪಿಟ್ಟು ಮಾಡ್ಸೋಣ, ಫಸ್ಟ್ ಕ್ಲಾಸ್ ಎಲ್ಲ ಅವ್ರಿಗೆ ವ್ಯವಸ್ಥೆ ಮಾಡಿ ಚಂದನಾಗಿ ಹುಡುಗಿನ ತೋರಿಸಿ ಕಳ್ಸೋಣ. ಅದೆಲ್ಲ ಓಕೆಪ್ಪ, ಉಪ್ಪಿಟ್ಟು ಚಾ ಎಲ್ಲ ಮಾಡಿಸ್ತಿದ್ದಿ. ನಾಳೆ ಬಿಗ್ರ ಕಡೆಯವ್ರು ಬಂದು ಹುಡುಗಿ ತಂದೆ ತಾಯಿ ಕೇಳಿದ್ರೆ ಏನು ಮಾಡವ? ಹೌದಲ್ಲ, ಇದು ನನಗೆ ಒಳ್ಳೆಯದೇ ಇಲ್ಲ. ಒಂದು ಕೆಲಸ ಮಾಡೋಣ, ಹಾಂ ಬೆಂಗಳೂರ್ದಾಗ ನನಗೆ ಗೊತ್ತಿರೋನು ಒಬ್ಬ ಅದನ್ನ, ಅವನಿಗೆ ಫೋನ್ ಮಾಡ್ತೀನಿ. ಯಾರಾದರೂ ಒಳ್ಳೆ ಕಲಾವಿದರು ಇದ್ರನ್ನ ಹುಡುಕಿ ಕೊಡು, ತಂದೆ ತಾಯಿ ಕ್ಯಾರೆಕ್ಟರ್ಗೆ ಅಂತೇಳಿ. ಅಷ್ಟು ಮಾಡೋಣ. ಸಂತು, ಹಾಂ ನಾವು ಇಲ್ಲಿಂದ ಅಲ್ಲಿ ಮಠ ಯಾಕೆ ಹೋಗೋದ್ಬೇಕು? ಅವರೆಲ್ಲ ಸಿನಿಮಾ ಧಾರಾವಾಹಿ ಒಳಗೆ ಭಾಳ ಫೇಮಸ್ ಆಗ್ಯಾರ ಅವರು. ಮತ್ತು ಪ್ರತಿಯೊಂದು ಹಳ್ಳಿ ಒಳಗೂ ಧಾರಾವಾಹಿ ಒಳಗೆ ಜನ ಗುರ್ತಿಡಿತಾರೆ ಅವ್ರನ್ನ. ಹೌದಲ್ಲ? ಅದಕ್ಕೆ ಅವರೆಲ್ಲ ಬೇಡ. ಅದ್ರ ಬದಲು ನಮ್ಮ ಉತ್ತರ ಕರ್ನಾಟಕದಾಗ ಒಳ್ಳೊಳ್ಳೆ ಅದ್ಭುತ ಕಲಾವಿದರು ಅದಾರೆ. ರಂಗಕರ್ಮಿ, ರಂಗನಟ, ರಂಗ ನಿರ್ದೇಶಕರಾದ ಬಸವರಾಜ್ ಚಕ್ರಸಾಲಿ ಅದಾರ. ಆಮೇಲೆ ಹಿರಿಯ ಕಲಾವಿದರಾದಂಥ ಫಕೀರಪ್ಪ ಮೊಗಳಿಯವರು ಅದಾರ ಅಂದಂಗೆ. ಆಮೇಲೆ ಅದ್ರ ಜೊತೆಗೆ ಇನ್ನೊಬ್ಬ ಹಿರಿಯ ಕಲಾವಿದ ಸುಭಾಷ್ ಮೇರವಡಿಯವರು ಅದಾರ. ಆಮೇಲೆ ಇನ್ನೂ ಅತ್ಯಂತ ಅದ್ಭುತ ನಟ ಕಲಾವಿದ ಕಾಳಿಯವರು ಅದಾರ. ಹಾಗೆ ಮಹಿಳಾ ಕಲಾವಿದರಲ್ಲಿ ನಮ್ಮ ಗಿಣಿರಾಮ ಧಾರಾವಾಹಿ ಒಳಗೆ ಅದ್ಭುತ ಫೇಮಸ್ ಆಗ್ಯಾರು. ಅವರು ಯಾರಪ್ಪ ಅಂದ್ರೆ ಅನ್ನಪೂರ್ಣಮ್ಮ ಉಂಡಿ ಅಂತೇಳಿ ಅದ್ಭುತ ಕಲಾವಿದರು. ಆಮೇಲೆ ಶೋಭಾ ಪವರ್ ಅಂತೇಳಿ ಇನ್ನೂ ಹಲವಾರು ಅದ್ಭುತ ಕಲಾವಿದರು ಅದಾರು. ಅದರಲ್ಲೇ ಒಬ್ಬರನ್ನ ಕರೆಸಿದ್ರಾಯ್ತು. ಅವರು ಬೇಡಪ್ಪ ಅಂತಂದರೆ ಅಂಥವ್ರು ಯಾರದಾರಪ್ಪ ಕಲಾವಿದರು? ಏನು ಮಾಡಲಿ? ಹಾಂ, ನನಗೆ ಹಿಂದಕ್ಕೆ ಸಿದ್ಧಾರ್ಥ ಮಾಡ್ತಾಗ ಒಬ್ಬ ಸ್ನೇಹಿತ ಭೇಟಿಯಾಗಿದ್ದ. ಹೌದಾ? ಒಳ್ಳೆ ಕಲಾವಿದ. ನಾವೇನು ಪಾತ್ರ ಕೊಟ್ಟರು ಮಾಡ್ತಾನವ. ಹೌದಾ? ಹಾಂ, ಧಾರಾವಾಹಿ ಒಳಗೆ ಮಾಡ್ತಾನ, ನಾಟಕದಾಗ ಮಾಡ್ತಾನ, ವೆಬ್ ಸೀರೀಸ್ದಾಗೂ ಮಾಡ್ತಾರ. ಅದ್ರ ಒಳ್ಳೆ ಕಲಾವಿದ ಮಾತ್ರ. ಅವ್ರಿಗೆ ಹೇಳಿದ್ರೆ ಯಾವ ಪಾತ್ರ ಕೊಟ್ಟರು ಒಂದಕ್ಕೊಂದು ಸಂಬಂಧ ಇಲ್ದಂಗೆ ಅದ್ಭುತವಾಗಿ ಮಾಡ್ತಾರೋ ಪಾತ್ರನ. ಅವ್ರಿಗೆ ಹೇಳುನು. ಹೌದಾ? ಹಂಗಿದ್ರೆ ಮತ್ತೆ ತಡ, ಹುಬ್ಳಿಗೆ ಹೋಗೋಣ ನಡಿ. ಏ ಬೇಡ 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 ಬೇಡ, ತಡಿ ಅವ ಒಂದೇ ಕಡೆ ನಿಲ್ಲಂಗಿಲ್ಲ. ಎಲ್ಲಾರ ಪಾತ್ರ ಸಿಕ್ಕಿದ್ರೆ ಹೋಗ್ಬಿಡವ. ಯಾವ್ದು ಫೋನ್ ಮಾಡಿ ತಿಳ್ಕೊಂಡು ಹೋಗೋಣ. ಸರಿ ಆಯ್ತು, ಅಂದ್ರೆ ಮೊದಲು ಫೋನ್ ಹಚ್ಚು. ಎಲ್ಲದಾರಪ್ಪ? ಮಂಜುನಾಥ್ ಪಿ ಸೆ ಸರ್. ಹಾಂ, ಇಲ್ಲಿ ಸಿಕ್ತು, ಮಾಡೋಣ. ರಿಂಗ್ ಆಗತ್ತೈತ್ರಿ ಸರ್. ಹಾಂ, ನಮಸ್ಕಾರ ರೀ ಸರ. ಮಂಜುನಾಥ್ ಪಿ ಸೆ ಸರ್, ನಮಸ್ಕಾರ ರೀ. ನಮಸ್ಕಾರ. ಯಾರು ಮಾತಾಡೋದು? ನಾನು ಮುರಳಿ ಅಂತ ಮಾತಾಡೋದು ರೀ. ಹಾಂ ಹೇಳ್ರಿ. ಹಿಂದಕ್ಕೆ ಸಿದ್ಧಾರ್ಥ ಮಠದ ಹತ್ರ ಭೇಟಿ ಆಗಿದ್ರಲ್ಲ. ಓ ಹಾಂ, ಅವನೇ ರೀ. ಮಂಜುನಾಥ್ ಅಣ್ಣರ, ನಿಮ್ಮ ಕಡೆ ಒಂದು ಕೆಲಸ ಆಗಬೇಕಾಗಿತ್ತು ರೀ. ಹೇಳ್ರಲ್ಲ. ಎಲ್ಲಿದ್ದೀರಿ ನೀವು ಇವಾಗ? ಹಾವೇರಿ ಬಂದಿದ್ದೆ. ಹಾವೇರಿಗೆ? ಎದಕ್ಕೆ ರೀ? ಇಲ್ಲೊಂದು ಸನ್ಮಾನ ಕಾರ್ಯಕ್ರಮ ಇತ್ತು, ಹಾಂ, ಅದಕ್ಕೆ ಕರೆದಿದ್ರು. ಅದಕ್ಕೆ ಸನ್ಮಾನ ಕಾರ್ಯಕ್ರಮ ಮುಗಿಸೋದು ಈ ಹೊಂಟ ನೋಡ್ರಿ, ಬ್ಯಾಗ್ ಅದಾನೆ. ಹೌದ್ರಿ? ಹಂಗಾದ್ರೆ ಭಾಳ ಚಲೋ ಆತ್ರಿ ಸರ. ನಂಗೆ ಒಂದು ಕೆಲಸ ಮಾಡ್ರಲ್ಲ, ನಾನೊಂದು ಲೊಕೇಶನ್ ಕಳಿಸ್ತೀನಿ ರೀ ಸರ, ಅಲ್ಲೇ ಬಂದುಬಿಡ್ರಿ. ಹಾಂ, ಅಲ್ಲ ಏನು ಕೆಲಸ ಇತ್ತು?
ಇಲ್ರಿ ಸರ ನೀವು ಬರ್ರಿ ಆಮೇಲೆ ಮುಂದೆ ಹೇಳ್ತೀನಿ ನಾ. ಅಲ್ಲ ಮರ ನಾ ಹೋಗಿ ಅಂಗಡಿ ಬಾಗಿಲ ತೆಗಿತೀನಿ. ಸರ ಅಂಗಡಿ ಬಾಗ್ಲ ಸಂಜೆ ಮುಂದೆ ಹೋಗಿ ತೆಗೀರಂತೆ. ನೀವು ಬರ್ರಿ, ಇಲ್ಲ ಎಲ್ಲ ಹೇಳ್ತೀನಿ ನಾ. ಹಾಂ ಆಯ್ತು ನೋಡ್ರಿ. ಹಾಂ ಸರಿ ಸರ, ಬಂದ್ಬಿಟ್ರಿ ಬರ್ತಾನೆ. ಸಂತು ಎಲ್ಲ ಅವ್ರಿಗೆ ಸರ್ಗೆ ಮಾತಾಡಿದ್ದೀನಿ, ಅವರು ಬರ್ತಾರ. ನಾ ಹೋಗಿ ಕರ್ಕೊಂಬರ್ಬೇಕು. ಸರಿ ನಡಿ ಹೋಗೋಣ. ನಡ್ರಿ. ಓಹೋ ನಮಸ್ಕಾರ ರೀ ಮಂಜುನಾಥ್ ಅಣ್ಣವ್ರೆ, ನಮಸ್ಕಾರ. ಅಯ್ಯೋ ಏನು ಸರ ಅಲ್ಲಿಂದ ಸುಸ್ತಾಗಿ ಬಂದಲ್ಲ ಬಿಸ್ಲಾಗ. ಅಂದಂಗೆ ಸನ್ಮಾನ ಕಾರ್ಯಕ್ರಮ ಹೆಂಗಾತ್ರಿ? ಭಾಳ ಚಲೋ ಆಯ್ತು. ಚಲೋ ಆತಲ್ರಿ? ಏನು ಬಡ ಕಲಾವಿದ್ರ ಇವ ನಮ್ಮ ದೋಸ್ತು ಸಂತೂರಿ, ಬಿಜಾಪುರದ ಹುಡುಗರಿ. ಇವ್ರ ಕಡೆ ಒಂದು ಹುಡುಗಿಗೆ ವರ ನೋಡ್ಬೇಕಾಗೈತ್ರಿ. ಮರೆಯ ನಿನ್ನಂಗೆ ನಾ ಬ್ರೋಕರ್ ಅಲ್ಲೋ, ನಾ ಕಲಾವಿದನೇ. ಸರ ನೀವಲ್ರಿ ಬ್ರೋಕರ್, ನಾನೇ ರೀ. ಹುಡುಗಿನ ನಾನೇ ನೋಡಿದ್ದೀನಿ ರೀ. ನೋಡಿಯಾ? ಅದನ್ನ ನಾನು ಅಲ್ಲಿ ಹೋದ್ಮೇಲೆ ಮಾತಾಡ್ತೀನಿ ರೀ. ಇದು ಪಿಸ್ಲಾಟ ಆತಲ್ಲೋ ಮರ ನನಗೆ. ಸರ ಇದೊಂದು ಒಳ್ಳೆ ಕೆಲಸ ಮಾಡ್ಕೊಳ್ರಿ. ಆತ್ ನಡಿಪ್ಪ, ಕಲ್ಯಾಣ ಕಾರ್ಯ ಮಾಡ್ಬೇಕಲ್ಲ. ಹೌದು ರೀ. ನೋಡ ನಡಿ, ಮುಂದೆ ಏನೇನು ಹೇಳ್ತೀನಿ ನೋಡ. ನೋಡಿ ನಡಿ. ಯಜಮಾನ್ರ ಅವೆಲ್ಲ ಡೈಲಾಗ್ ಪ್ರಾಕ್ಟೀಸ್ ಮಾಡಿರಿ, ಚಂದ ಒಂದು ತಪ್ಪಲಾರ್ದಂಗೆ ಹೇಳ್ರಿ. ಇರೋ 3 ಡೈಲಾಗ್ ಅದಾವು, ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ನನಗೆ ಎಲ್ಕೋ ಹತ್ತಲ್ಲ ಮರೆ. ನೋಡಪ್ಪ, ನನಗೆ ಹೆಂಗೆ ಬರ್ತದೆ ಹಂಗೆ ಮಾಡೋಣ. ನಾನು ಸ್ವಲ್ಪ ಇದ್ರು ಜಾಸ್ತಿ ಹೇಳ್ದ ಮಾಡೋಣ. ಆಯ್ತು ರೀ, ನೀವು ಹೆಂಗಾರ ಮಾಡ್ರಿ. ಒಟ್ಟ ಟ್ರ್ಯಾಕ್ ಬಿಟ್ಟು ಆ ಕಡೆ ಈ ಕಡೆ ಹೋಗ್ಬೇಡ್ರಿ. ಒಟ್ಟ ಚಂದ ಅಚ್ಚುಕಟ್ಟಾಗಿ ಮಾಡ್ರಿ. ಹೌದು, ಬೀಗರು ಬರೋರು ನಾನು ಯಾರಂತ ಕೇಳಿದ್ರಿ ಏನಂತ ಹೇಳ್ತೀರಿ? ನನಗೇನು ಗೊತ್ತು ಮರೆ. ಹಂಗಂದ್ರಿ ಹಂಗ್ರಿ? ನಿಮ್ಮ ಅಳಿಯ ಅಯ್ಯ ಎಲ್ಲಿಂದ ಉದ್ರಿದ್ವಿ ಮರೇನಿ? ಪಾತ್ರದಾಗ ಉದ್ರೇನ್ರಿ. ನಾನು ನಮ್ಮ ಅಕ್ಕ ನಿನ್ನ ಕೊಟ್ಟಿನಿ. ನಿನ್ನ ಅಳಿಯ ಆಕೆ ಒಳಗೆ ಮೇಕಪ್ ಮಾಡಕತ್ತಾಳಲ್ಲ, ಆಕೆ ನಿನ್ನ ಮಗಳು, ನನಗೆ ಸ್ವಾದ್ರ ಸೊಸೆ. ಅಲ್ಲೋ ಮರೆ, ನೀನು ನೋಡಿದ್ ಬಿಜಾಪುರದವ, ನಾನು ನೋಡಿದ್ರೆ ಹುಬ್ಬಳ್ಳಿ ಅವ. ಒಂದು ದಿವಸ ನಾನು ಗೋಲ್ಗುಂಬಟ್ ನೋಡಕ್ ಬಿಜಾಪುರಕ್ಕೆ ಬಂದಿಲ್ಲ, ನೀ ಹುಬ್ಬಳ್ಳಿ ಮಠಕ್ಕೆ ಬಂದಿಲ್ಲ. ನಂದು ನಿಂದು ಯಾವ ನಡೆಸ್ತಾನ ಆತು? ಪಾತ್ರದಾಗ ಅಷ್ಟ ರೀ, ಪಾತ್ರದಾಗ. ಹೌದಾ? ಹೌದು, ಆಕಿ ನಿನ್ನ ಸೊಸಿ, ನೀನು ನಮ್ಮ ಅಳಿಯ. ಅಲ್ಲೋ, ಹೆಂಡ್ತಿನ ಬೇರೆದ್ರೆ ಲಗ್ನ ಮಾಡ್ಕೊಡಕತ್ತಿಲ್ಲ, ನಿಂದೇನಿಲ್ಲನ? ಏನ್ರಿ ಅದು? ಅಲ್ಲ, ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ನಿನಗೆ? ಎಲ್ಲಾದ್ರಿ ಮಾವರ, ಎಲ್ಲ ಅದ. ಈ ಪಾತ್ರದೊಳಗ ನಾನು ನಿನ್ನ ಹೆಂಡ್ತಿ ತಮ್ಮ, ಆಕಿ ನಿನ್ನ ಮಗಳು, ನಾನು ಆಕಿ ಸ್ವಾದ್ರ ಮಾವ. ಅದಕ್ಕೆ ನಿಂತು ಬೇರೆದವ್ರ ಸಂಗಟ ಮದುವೆ ಮಾಡಿ ಕೊಡಕತ್ತೀನಿ, ತಿಳಿತೇನ? ಎಲ್ಲ ಸ್ವಲ್ಪ ಇಲ್ಲಿ ಬಾರಪ್ಪ, ಇವ್ರು ಹೆಂಗಾರ ಮಾಡ್ಲಾಗ್ತಾರ, ಸ್ವಲ್ಪ ನೀನ ಬಾ ತಿಳಿಸಿ ಹೇಳ್ತಾರ. ಏನಾತ? ಸ್ವಲ್ಪ ಚಂದಾಗಿ ತಿಳಿಸಿ ಹೇಳ್ತಾರ, ಇವ್ರು ಏನ್ ಮಾಡ್ತಾರ ಏನಿಲ್ಲ ಎಲ್ಲ ಯಾಕೆ ಸುಟ್ಟಾರ, ಸ್ವಲ್ಪ ಚಂದ ತಿಳಿಸಿ ಹೇಳ. ಮಾರಾಯ, ಅವ್ರು ಯಾಕೆ ತಲೆ ತಿನ್ನಕ್ ಹೋಗಿದ್ಯೋ? ಅವ್ರು ಒಂದೇ ಟೇಕ್ ನಟ ಅವ್ರ. ಅವ್ರು ಒಂದ್ಸಲಿ ಹೇಳಿದ್ರೆ ಅವ್ರಿಗೆ ಮಾಡ್ತಾರವ್ರ. ಸರಿ, ಏನು ತಿಳಿ ತಿನ್ನಾಕತ್ತ ನೋಮರ್, ನನಗೆ ಒಂದು ಅರ್ಥ ಆಗೋದು. ಸರ ಅವ್ನು ಬಿಡ್ರಿ, ಅಲ್ಲಿ ಕೊಟ್ಟಿರೋ ಡೈಲಾಗ್ ಅಷ್ಟೇ ಹೇಳ್ರಿ. ಆಮೇಲೆ ಮುಂದೆ ನೋಡೋಣ, ಮುಂದೆ ಏನೇನು ಬರ್ತಾವ ಡೈಲಾಗ್ ಹಾಕಿ ಮಾಡೋಣ್ರಿ. ನೋಡಪ್ಪ, 3 ದಿನ ಹೇಳಕತ್ತೀನಿ, ಇರೋ 3 ಡೈಲಾಗ್ ಅದಾವು. ನನಗೆ 2 ಸೆಕೆಂಡ್ ಆಗ್ಬೇಕತಿ, ನನಗೆ ಎಳಿಬೇಕೇನ ಅಂದ್ರೆ ಜನಕ್ಕೆ ಕಾಣಿಸ್ಬೇಕದು, ನಟನೆ ಮಾಡಕತ್ತಾನ ಅನ್ನೋದು. ಹಂಗಿರ್ರಿ, ನಾನೇನೋ ಬೇರೆ ಏನೋ ಇಲ್ಲ. ಒಂದು ಕೆಲಸ ಮಾಡ್ರಿ, ಮುಂದೆ ಎಳ್ಸುನ್ರಿ, ಇದೊಂದು ಕೆಲಸ ಒಂದು ಮಾಡ್ಕೊಟ್ಬಿಟ್ರಿಯಪ್ಪ, ಪುಣ್ಯ ಕಟ್ಕೊಂಡು ಮಾಡ. ಮುಂದೆ ಭಾರಿ ಮಸ್ತ್ ಐತ್ರಿ. ಮಾಡ ಅಲ್ಲ, ನೀವು ಸೊಸೆ ಅಂದ್ರೆ ಒಂದು ಹೆಜ್ಜೆ ಮಾತಾಡ್ಸ್ಕೊಂಡು ಬಂದ್ಬಿಡ್ಲೆ ನಾ. ಹೋಗ್ರಿ, ಮಾತಾಡ್ಸ್ರಿ. ಪರಿಚಯ ರೀ, ತಂದೆ ಮಗಳು ಚಂದ ಪರಿಚಯ ಹೋಗ್ರಿ. ಬರ್ಲೇನ? ಹೋಗ್ರಿ. ಸರ
ಇದನ್ನು ಮಾತ್ರ ಏನಾರ ಮಾಡಿ ಸಕ್ಸಸ್ ಮಾಡ್ರಿ. ಏನು ಮತ್ತು ಹದಗೆಡ್ಸಕ್ಕೆ ಹೋಗ್ಬೇಡ್ರಿ. ಅಲ್ಲೋ ಇದು ನನಗೆ ಅಗ್ದಿ ನೀರು ಕುಡ್ದಂಗಿದೆ. ಹೇಳ್ಕೊಡ್ಬೇಕೇನ್ರಿ? ಎಂತೆಂತ ಇದ್ರಾಗ ಮೀರ್ಸಿ ಬಂದಿರಿ ನೀವು. ಬರಲ್ಲ ಸ್ವಲ್ಪ ನೋಡ್ರಿ. ಯವ್ವ ಕಲಾವಿದೆ, ನಿನ್ನ ಹೆಸರೇನವ? ಮಾಲ. ಮಾಲ? ಯವ್ವ ಪಾತ್ರದ ಹೇಳಾಕತ್ತಿಲ್ಲ ಮಾಲ ಅಂತಂದು. ನಿನ್ನ ಒರಿಜಿನಲ್ ಹೆಸರೇನು? ನನ್ನ ಒರಿಜಿನಲ್ ಹೆಸರು ಮಾಲ. ನೀವು ಕಲಾವಿದ್ರ, ನಾನು ಕಲಾವಿದೆ ಅಲ್ಲ. ಅಂದ್ರೆ ನೀವು ಅಷ್ಟು ಎಲ್ಲ ಒರಿಜಿನಲ್, ನಾವೊಬ್ಬರೇ ಡೂಪ್ಲಿಕೇಟ್. ಆಯ್ತು ಯವ್ವ, ಚಂದಾಗಿ ರೆಡಿಯಾಗಿ ಬಾ. ನೀನು ನೋಡಾಕ ಹೊಸ ಹಳೆಯ ಬರಾಕತ್ತಾನ. ಆ ಬಾ. ಮಗಳು ಚಂದ ಅವು ಇಲ್ಲ ಅಂತ ಇಷ್ಟು ವರ್ಷ ಬರೀ ಇದ ಪತ್ರ ಕಡಕತ್ತ ನೋಡು. ಕೇಳ್ತಿ ಸತ್ತಳ ಅಂತ ಬರೀ ಇವ ಪಾತ್ರ ನಂದು ಬಂದರೆ ಡಬಲ್ ಇದ್ದಿದ್ದು. ಬರೀ ಇಂಥ ಪಾತ್ರ ಕೊಡಿಸ್ತಿರು ಮಾರೇ. ಸ್ವಲ್ಪ ಎನರ್ಜಿ ಬರ್ಬೇಕೆ ಪಾತ್ರ ಮಾಡಕ್ಕೆ. ಸರ ಮುಂದೆ ಚಲೋವೇ ಕೊಡ್ತೀನಿ ರೀ ಪಾತ್ರ. ಇದನ್ನ ಮಾಡೋಕ್ಕಷ್ಟೇ. ಡಬಲ್ ಇದ್ದಿದ್ದು ಕೊಡಿಸ. ಡಬ್ಬಲ್ ಯಾಕ್ರಿ? ನಾನೆಲ್ಲ ಮಾಡ್ತೀನಿ, ಸುಮ್ಮನೆ ಬೀಗ್ರು ಬರೋ ಹೊತ್ತಾತ ಫೋನ್ ಮಾಡ್ತೀನಿ. ಹಲೋ ಬೀಗ್ರ, ರೆಡಿ ಆಗಿರೇನ್ರಿ? ಹಾಂ ಬಂದ್ಬಿಡ್ರಿ ಎಲ್ಲರೂ ಬಂದಾರ, ನೀವು ಬಂದ್ಬಿಡ್ರಿ, ದೌಡ್ ಬರ್ರಿ. ಸರ ಬೀಗ್ರು ಬರಾಕತ್ತಾರ್ರಿ. ಹನುಮಂತ ರೆಡಿ ಗೌಡ್ರ ರೆಡಿ ಆಗಿ ಹೋಗ್ರಿ. ಹಾಂ ರೆಡಿ ಆಗಿ ಹೋಗ್ತಾನ. ಆದ್ರೆ ಒಂದು ಪ್ರಾಬ್ಲಮ್ ಆಗ್ಬಿಟ್ಟತಿ. ಏನು ಗೌಡ್ರ?